श्रीगुरुभ्यो नमः। हरिः ओं। गणानन्त्वा गणपतिगं वामहें कविं कवीनापमश्रमस्तमं ज्येष्ठराजं ब्रह्मणां ब्रह्मणस्पतान् शृण्वन्नं जपिशिरसादरं श्रीमन्महागणाधिपतये नमः। ॐ सुमुखैश्च कपिलो गजगणिकः लम्बोदरश्च विकटो विघ्नराजो गणाधिपा धूम्रकेतुर्गणाध्यक्षो पालचन्द्रो गजानन षोडशैतानि नामानि यपटे शृणुयादपि विद्यारम्भ विवाहेशे प्रवेशे निर्गमे तथा संग्रामे सर्वकालेषु विघ्नतस्य जायते अभिसिद्धार्थ सिद्धार्थं पूजितो सुरैरपि सर्वविघ्नचिदे तस्मै महागणाधिपतये नमः। ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿಯಾಗಿ ದ್ವಿತೀಯ, ಇವತ್ತಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇವತ್ತಿನ ವಿಶೇಷ ಬುಧವಾಸರದಲ್ಲಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಸ್ವಾಮಿಗಳಿಂದ ಇವತ್ತಿನ ಆಶೀರ್ವಾದ. ಚಾತುರ್ಮಾಸ್ಯದಲ್ಲಿ ಶ್ರೀ ರಾಘವೇಂದ್ರರ ಆರಾಧನೆ ದಿನವಾಗಿರುತ್ತದೆ. ಇವತ್ತಿನ ಅಂದರೆ ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷಲಗ್ನದವರಿಗೆ ಈ ದಿವಸ ಎಲ್ಲ ದುಃಖ ದುಮ್ಮಾನಗಳು ದೂರವಾಗಲಿವೆ ಹಾಗೂ ನೀವು ಕಂಡಂತಹ ಕನಸುಗಳು ನನಸಾಗಲಿವೆ. ಅಂದರೆ ನೀವು ತುಂಬಾ ದಿನಗಳಿಂದ ಯಾವುದೇ ವಿಚಾರಗಳಲ್ಲಿ ನೊಂದ ಮನಸ್ಸಿನಿಂದ ಕೆಲಸ ಮಾಡ್ತಿದ್ರೆ, ಅಥವಾ ಕೋರ್ಟು ಕಚೇರಿ ವ್ಯವಹಾರಗಳಾಗಿದ್ರೆ, ಅಥವಾ ಹಣಕಾಸಿನ ವಿಚಾರಗಳಾಗಿದ್ರೆ, ಅಥವಾ ಕುಟುಂಬದಿಂದ ಕೆಲವೊಬ್ಬರು ದೂರಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ದುಃಖಗಳ ವಿಚಾರಗಳಾಗಿದ್ರು ಇವತ್ತಿನ ಎಲ್ಲಾ ದೂರವಾಗುವ ಸಂದರ್ಭಗಳ ಬರುತ್ತೆ. ಮತ್ತೆ ಕನಸುಗಳು ಅಂದ್ರೆ ನೀವು ಈ ತರ ನಾನು ಅನ್ಕೊಂಡು ಬದುಕಬೇಕಾಗಿತ್ತು, ನಾನು ಈ ಕೆಲಸಕ್ಕೆ ಹೋಗ್ಬಾರ್ದಾಗಿತ್ತು, ಓದಾದ್ಮೇಲೆ ಕೆಲವೊಂದು ಕನಸುಗಳನ್ನು ಕಾಣ್ತೀನಿ, ಈ ತಪ್ಪು ಮಾಡ್ಕೋಬಿಟ್ಟೆ, ನಾನು ಈ ತರ ಮಾಡಿದ್ರೆ ಈ ರೀತಿ ಇರ್ಬೋದಾಗಿತ್ತೇನೋ ಅಂತ. ಅವು ಸಾಧ್ಯತೆಗಳು ಅಂದ್ರೆ ಕೆಲವೊಂದಷ್ಟು ನನಸಾಗುವ ಸಾಧ್ಯತೆಗಳು ಸಹ ಕಾಣಬಹುದು. ಕುಟುಂಬದವರ ಜೊತೆ ಅಂದ್ರೆ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ನಿಮ್ಮ ಬಂಧುಗಳ ಜೊತೆ ಇವತ್ತು ಔತಣ ಊಟ ಸಂತಸದಿಂದ ಇರುವ ಸಂದರ್ಭಗಳು ಸಹ ಕಾಣುತ್ತೆ. ಆರೋಗ್ಯತೆ ಕಡೆ ಗಮನ ಇರಲಿ. ಯಥೇಚ್ಛವಾದಂತಹ ಇವತ್ತಿನ ದಿವಸದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರದಲ್ಲಿರುವವರಿಗೆ ಲಾಭಗಳನ್ನು ಸಹ ನೋಡಬಹುದು. ಆದರೆ ಸ್ಥಳಗಳಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಉತ್ತಮ ಅಲ್ಲ. ನೀವು ಯಾವ ಸ್ಥಳದಲ್ಲಿ ಇರ್ತೀರೋ ಆ ಸ್ಥಳದ ಬಗ್ಗೆ ಕೂಲಂಕುಷವಾಗಿ ಪರಿಹರಣೆ ಮತ್ತೆ ವಿಚಾರಗಳನ್ನ ಮಾಡಿ ನೀವು ಕೆಲಸ ಮಾಡೋದ್ರಿಂದ ಉತ್ತಮ ಲಾಭಗಳನ್ನು ಸಹ ನೋಡಬಹುದು. ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಬಿಳಿ. ಇವತ್ತಿನ ಅಂದ್ರೆ ಮೇಷರಾಶಿಯವರಿಗೆ ಇವತ್ತಿನ ಪರಿಹಾರಕರ್ತವಾಗಿ ಶ್ರೀ ದುರ್ಗಾದೇವಿ ಆರಾಧನೆ ತುಂಬಾ ಒಳಿತಾಗಿರುತ್ತದೆ. ಧಂ ದುರ್ಗಾಯೇ ನಮಃ ಅಂತ ಹೇಳಿ 9 ಬಾರಿ ಮನಸ್ಸಲ್ಲಿ ಸ್ಮರಿಸ್ಕೊಳ್ಳೋದು ಉತ್ತಮ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದವರಿಗೆ ಈ ದಿವಸದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ನೀವು ಮಧ್ಯಸ್ಥಿಕೆಯಾಗಿ ಸಿಲುಕಿಕೊಳ್ಳುವಿರಿ. ಅಂದ್ರೆ ನೀವು ಕೊಟ್ಟಂತ ಹಣದಲ್ಲಿ ನಿಮಗೆ ಮೋಸ ಹೋಗುವಂಥದ್ದು, ನಿಮಗೆ ಬರುವಂತ ಹಣಗಳಲ್ಲಿ ತುಂಬಾ ದಿನಗಳಲ್ಲಿ ತುಂಬಾ ಕರ್ಕೊಂಡು ಹೋಗುವಂಥದ್ದು, ಅಂದ್ರೆ ಅವಮಾನಗಳನ್ನು ಒಳಗುವಂತ ಸಂದರ್ಭಗಳು ಸಹ ಕಾಣ್ಬರುತ್ತೆ. ಈ ದಿವಸದಲ್ಲಿ ನೀವು ಮನೆಯಲ್ಲಿ ಅಂದ್ರೆ ಯಾವ ವಿಚಾರಗಳಾಗಿರುತ್ತೋ ಏನೋ ಗೊತ್ತಿಲ್ಲ, ಆ ವಿಚಾರಗಳನ್ನು ಮನೆಗೆ ಇಟ್ಕೊಂಡು ಸುಮ್ಮನೆ ಕಿರಿಕಿರಿ ಆಗುವಂತಹ ಸಂದರ್ಭಗಳು, ಇದರಿಂದ ಅಹಿತರ ಘಟನೆಗಳು ಅಂದ್ರೆ ನೀವು ಕೋಪಗೊಳ್ಳಬಹುದು ಅಥವಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರು ಕೋಪ ಆಗಬಹುದು. ಈ ಘಟನೆಗಳು ನಡೆಯುವ ವಾತಾವರಣಗಳಿರುತ್ತದೆ. ಹಾಗಾಗಿ ಸ್ವಲ್ಪ ನೀವು ಮಾತು ಮನಂಗಳಂ ನರಿತು ಅಂತ ಹೇಳ್ತೀವಿ. ನೀವು ಯಾವ ಸಂದರ್ಭಗಳಲ್ಲಿ ಯಾವ ವಿಚಾರಗಳಲ್ಲಿ ಆ ಸ್ಥಳಗಳನ್ನು ಬಿಟ್ಟು ಒಂದು 10 ನಿಮಿಷ ಯೋಚನೆ ಮಾಡಿ ಮಾತಾಡೋದು, ನಿಮ್ಮ ಕುಟುಂಬದವರ ಜೊತೆ ಮಾತಾಡೋದು ತುಂಬಾ ಉತ್ತಮವಾಗಿ ಕಂಡುಬರುತ್ತೆ. ಈ ದಿವಸದಲ್ಲಿ ನೀವು ಯಾವುದೇ ವಿಚಾರಗಳನ್ನ ನಿಮ್ಮ ಕುಟುಂಬದವರಿಗೆ ತಿಳಿಸದೇನೆ ಕೆಲಸ ಮಾಡೋಕೆ ಹೋದ್ರೆ ನಿಮಗೆ ಕೆಡಕಾಗುವ ಸಂದರ್ಭಗಳಿರುತ್ತೆ. ಹಿರಿಯರ ಮಾರ್ಗದರ್ಶನ ಅಂದ್ರೆ ನಿಮ್ಮಕ್ಕಿಂತ ದೊಡ್ಡವರಿಗೆ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು, ಈ ರೀತಿ ಮಾಡಿದ್ರೆ ನನಗೆ ಸರಿ ಹೋಗುತ್ತಾ ಅಂತ ತಿಳ್ಕೊಂಡು ಮಾಡೋದು ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ನೀವು ಮಾಡದಿರುವಂತಹ ಕೆಲವೊಂದಷ್ಟು ಋಣಭಾರಗಳಾಗಿರ್ಬೋದು, ಅಂದ್ರೆ ಸಾಲ ಸೋಲಗಳಾಗಿದ್ರು ಪರಿಹಾರ ಆಗುವಂತಹ ಸಂದರ್ಭ ಅರ್ಧ ಭಾಗದಷ್ಟು ಪರಿಹಾರ ಆಗುವ ಸಂದರ್ಭಗಳು ಸಹ ಕಂಡು ಬರ್ತದೆ. ಈ ದಿವಸದಲ್ಲಿ ನಿಮ್ಮ ದುಡುಕು ಸ್ವಭಾವದಿಂದನೇ ನಿಮಗೆ ಪಶ್ಚಾತ್ತಾಪಗಳಾಗುವ ಸಂದರ್ಭಗಳಿರುತ್ತೆ. ಹಾಗಾಗಿ ಯಾವುದೇ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಗಣನೆ ಮಾಡಿ ನೀವು ವಿಚಾರ ಮಾಡಿ ಮಾತಾಡೋದು ಉತ್ತಮ. ಜೊತೆಗೆ ಹಣಕಾಸಲ್ಲಿ ಮಿತಿವ್ಯಯವಾಗಿ ಖರ್ಚು ಮಾಡಬೇಕು. ಬರುತ್ತೆ
ಅರ್ಧ ಭಾಗ ಲಾಭದಲ್ಲಿರುತ್ತೆ, ಮಾಡ್ಬಿಡೋಣ ಅಂತ ಹೇಳಿ ಖರ್ಚು ಮಾಡೋದು ಒಳಿತಲ್ಲ. ಈ ದಿವಸದಲ್ಲಿ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು ಅಥವಾ ಕೆಂಪು ಎರಡೂ ಬಣ್ಣಗಳಾಗಿ ಬರುತ್ತೆ. ನೀವು ಪರಿಹಾರಕರ್ತವಾಗಿ ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಹೇಳ್ತೀವಿ, 8 ಲಕ್ಷ್ಮಿಯರ ಆರಾಧನೆ ಅಥವಾ ಸ್ಮರಣೆ ಈ ದಿವಸದಲ್ಲಿ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಂಗಳ ಕಾರ್ಯಗಳ ಪ್ರಸ್ತಾಪ ಫಲಕಾರಿಯಾಗಲಿದೆ. ಅಂದ್ರೆ ಯಾವುದೇ ಶುಭ ಕಾರ್ಯಗಳು, ಗೃಹ ಪ್ರವೇಶ, ಮದುವೆ ಅಥವಾ ಭೂಮಿ ತಗೊಳ್ಳುವಂಥದ್ದು, ವಾಹನ ತಗೊಳ್ಳುವಂಥದ್ದು, ಅಥವಾ ಕುಟುಂಬದಲ್ಲಿ ಮಗು ಜನನ ಆಗುವಂಥದ್ದು, ಅಥವಾ ಮದುವೆ ಆಗಿ ಮನೆಗೆ ಕರ್ಕೊಬಂದಿರುವಂತಹ ಹೊಸ ವಿಚಾರಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿರ್ಬೋದು, ಅಥವಾ ಭೇಟಿ ಆಗುವಂಥದ್ದು, ನಿಮಗೆ ಇಷ್ಟವಾದಂತಹ ದೇವಾಲಯಗಳಿಗೆ ಹೋಗುವಂಥದ್ದು, ಎಲ್ಲ ಮಂಗಳಕರ ಕಾರ್ಯಗಳಲ್ಲಿ ತುಂಬಾ ಫಲಕಾರಿಯಾಗಿ ನೀವು ತುಂಬಾ ದಿನಗಳ ಕನಸುಗಳು ಸಹ ಫಲಕಾರಿಗಳೇ ಆಗುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಉತ್ತಮ ಫಲಗಳನ್ನು ಸಹ ಕಾಣಬಹುದು. ಮತ್ತೆ ಈ ದಿವಸದಲ್ಲಿ ನೀವು ಮಧ್ಯವರ್ತಿಗಳಿಗೆ ಅಂತ ಹೇಳಿದ್ರೆ, ನೀವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟು ಅವ್ರ ಮೇಲೆ ಕೆಲಸಗಳನ್ನು ಬಿಟ್ಟು ನೀನು ಮಾಡಿರು, ನನ್ನ ಬದಲು ನಂಗೆ ಬೇರೆ ಕೆಲಸ ಇದೆ ಅಂತ ಎರಡೆರಡು ಕೆಲಸ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆಗಳು ಸಹ ನೀವು ಕಾಣಬಹುದು. ಅಂದ್ರೆ ಅವರಿಂದ ಮೋಸ ಹೋಗುವಂಥದ್ದು ಅಥವಾ ನಿಮ್ಮಿಂದ ಬೇರೆಯವರಿಗೆ ಮೋಸ ಮಾಡುವಂಥದ್ದು, ಅಂದ್ರೆ ನೀವು ಕೊಟ್ಟಂತ ಫಲಗಳು ನಿಮಗೆ ಲಾಭಾಂಶ ಇಲ್ಲದೆ ಇರುವಂಥದ್ದು, ಎರಡೂ ತಪ್ಪೆ. ಹಾಗಾಗಿ ನಿಮ್ಮ ಕೆಲಸವನ್ನು ನೀವು ಮಾಡೋದು ತುಂಬಾ ಉತ್ತಮವಾಗಿ ಬರುತ್ತೆ. ಮಿಥುನ ರಾಶಿಯವರಿಗೆ ಈ ದಿವಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಈ ದಿವಸದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಆಗಿ ಬಂದು 8 ಅಂತ ಕಂಡು ಬರುತ್ತೆ. ಶುಭ ವರ್ಣ ನೀಲಿ ಬಣ್ಣ ತುಂಬಾ ಉತ್ತಮವಾಗಿರುತ್ತದೆ. ಹಾಗಾಗಿ ಪರಿಹಾರ ಅಂದ್ರೆ ನೀವು ಇದಕ್ಕೆಲ್ಲ ಒಂದು ಪರಿಹಾರ, ಚಿಕ್ಕದೊಂದು ಸಲಹೆ ಏನು ಅಂತ ಹೇಳಿದ್ರೆ, ಭೈರವೇಶ್ವರ ದೇವಾಲಯ ದರ್ಶನೆ ಅಂತ ಹೇಳಿದ್ರೆ ಭೈರವನ ಆರಾಧನೆ ಅಥವಾ ಸಿಕ್ಕಂತಹ ದೇವಾಲಯಗಳಲ್ಲಿ ದರ್ಶನ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಸಹ ಕಂಡು ಬಂದಿರೋದ್ರಿಂದ ಸ್ವಲ್ಪ ಸುಧಾರಣೆ ಸಹ ಕಾಣಬಹುದು. ಈಗಿನ ಕಾಲಮಾನಗಳ ತಿಳಿಸೋದಾದ್ರೆ ದಿನಮಾನಗಳನ್ನು ನೋಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಸಮಾಧಾನಕರವಾದ ವಿಚಾರವನ್ನು ಆರೋಗ್ಯದಲ್ಲಿ ನೋಡ್ಬೋದು. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಂದ್ರೆ ನ್ಯಾಯಾಲಯಗಳ ಯಾವುದೇ ವಿಚಾರಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದರೆ ಅನುಕೂಲ ಕಾಣಬಹುದು. ತುಂಬಾ ದಿನಗಳಿಂದ ನಿಮಗೆ ಆಗದೇ ಇರಂತಹ ಕೆಲವೊಂದಷ್ಟು ವಿಚಾರಗಳು, ರೆಕಾರ್ಡ್ಗೆ ಸಂಬಂಧಪಟ್ಟಂತ ದಾಖಲಾತಿಗೆ ಸಂಬಂಧಪಟ್ಟಂತ ವಿಚಾರಗಳು ನಿಮ್ಮ ಪರ ಆಗುವಂತಹ ಸಂದರ್ಭಗಳಿರುತ್ತದೆ. ಮತ್ತು ನಿಮ್ಮ ಆ ಕೆಲಸಗಳಿಗೆ ನಿಮಗೆ ಹೊಸದಾಗಿ ಪರಿಚಯ ಆಗುವಂತಹ ಸ್ನೇಹಿತರು ಅಥವಾ ತುಂಬಾ ದಿನಗಳಿಂದ ಬಂದಂತಹ ಬಂಧುಗಳು ನಿಮಗೆ ಸಹಾಯ ಮಾಡಿಕೊಡ್ತಾರೆ. ಇದರಿಂದ ನಿಮಗೆ ಲಾಭವಾಗೇ ಇರುತ್ತದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ನಿಮಗೆ ಲಾಭ ದಿನವಾಗಿರುತ್ತದೆ ಅಂತೂ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಳದಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಯ ಹೆಣ್ಣು ದೇವರ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಉತ್ತಮ ಫಲಗಳು ಸಹ ಕಂಡುಬರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿ ಆಗಲಿದೆ. ಅಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟು ವಿಚಾರಗಳಲ್ಲಿ ನೀವು ಹೀಗೆ ಓದ್ಬೇಕು ಅಂತ ನೀವು ಸ್ವಲ್ಪ ಒತ್ತಡಗಳಾಗ್ತಾ ಇರ್ತೀರಿ. ಹಾಗಾಗಿ ಅವರಿಗೆ ಇಷ್ಟವಾದಂತಹ ವಿದ್ಯಾಭ್ಯಾಸಗಳಲ್ಲಿ ತುಂಬಾ ಫಲಗಳನ್ನು ಸಹ ಕಾಣಬಹುದು. ಸಮಾಜದಲ್ಲಿ ಒಂದಿಷ್ಟು ಪ್ರಶಂಸೆ, ಅಂದ್ರೆ ಇಂಥ ಮಗನೇ ತಂದೆ ತಾಯಿ ಕಣಪ್ಪ ಇವರು, ಇಂಥ ಮಗನ ಒಂದು ಪೋಷಕರ ಗಣಪ ಇವರು ಅಂತ ನಿಮಗೆ ಸಹ ಪ್ರಶಂಸೆ ಸಿಗುವ ಲಾಭಗಳಾಗಿರುತ್ತೆ. ಇದು ಒಂದು ಲಾಭನೇ, ಶುಭದಾಯಕವಾದಂಥ ದಿನ ಅಂತ ತಿಳಿಸ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಅದನ್ನು ಹೊರತುಪಡಿಸಿ ವ್ಯಾಪಾರ ವ್ಯವಹಾರಗಳು ಏನೇ ನೀವು ಮಾಡ್ತಾ ಇರಿ, ಆ ವ್ಯವಹಾರಗಳಲ್ಲಿ ಸ್ವಲ್ಪ ತಕ್ಕ ಮಟ್ಟಿನ ಉತ್ತಮ ಲಾಭವನ್ನು ಸಹ ನೋಡಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಮಧ್ಯವರ್ತಿಗಳಾಗಿದ್ರೆ ಈ ವಿಚಾರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ನೀವು ಹೋಗಿ ಮಾರ್ಬರೋದು ಉತ್ತಮ ಅಲ್ಲ, ನೀವೇ ಮಧ್ಯವರ್ತಿಗಳಾಗಿದ್ರೆ ಲಾಸ್ ಆಗುವ ಸಂದರ್ಭಗಳಿರುತ್ತೆ. ಹಾಗಾಗಿ ನೀವು ಮಾಡುವ ಕೆಲಸಗಳನ್ನ ಕೂಲಂಕುಷವಾಗಿ ಪರಿಗಣನೆ ಮಾಡಿ ಕೆಲಸ ಮಾಡೋದ್ರಿಂದ ನಿಮಗೆ ಮಧ್ಯವರ್ತಿಗಳಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ಜೊತೆಗೆ ನೀವು ಹೊಸ ಪರಿಚಯಗಳ ವ್ಯಕ್ತಿಗಳ ಜೊತೆ ಯಾರು ಬರ್ತಾರೆ, ನಾನು ತುಂಬಾ ವಿಶ್ವಾಸದಲ್ಲಿ ಮಾತಾಡ್ತಾರೆ, ಇವ್ರ ಜೊತೆ ಎಚ್ಚರಿಕೆಯಿಂದ ನಾವು ವ್ಯವಹಾರ ಮಾಡಿದ್ರೆ ಸ್ವಲ್ಪ ಫಲಗಳನ್ನು ನೋಡ್ಬೋದು ಕಣಪ್ಪ. ಹೊಸ ವ್ಯಕ್ತಿಗಳ ವಿಚಾರದಲ್ಲಿ ನೀವು ಯಾವುದೇ ಫಲಗಳನ್ನು ನೋಡೋ ಸಾಧ್ಯವಿಲ್ಲ. ಮೋಸ ಹೋಗುವ ಸಂದರ್ಭಗಳು ತುಂಬಾ ಯಥೇಚ್ಛವಾಗಿ ಕಾಣುತ್ತೆ ಈ ದಿನಮಾನದಲ್ಲಿ. ಸಿಂಹರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ 3, ಶುಭ ವರ್ಣವಾಗಿ ಬಿಳಿ. ಪರಿಹಾರವಾಗಿ ನೀವು ಹೇಳಿದರೆ ನಿಮ್ಮ ಕುಲದೇವತೆಗಳ ಗುರುಗಳು ಅಥವಾ ನಿಮ್ಮ ಕುಲದೇವತೆಗಳ ಆರಾಧನೆ ಎರಡೂ ಆಶೀರ್ವಾದ ತುಂಬಾ ಉತ್ತಮ. ಹಾಗಾಗಿ ನಿಮ್ಮ ಮನೆ ದೇವರುಗಳನ್ನ ಮಾಡಿ ಅಥವಾ ನಿಮ್ಮ ಮನೆ ದೇವರು ಮಾಡುವಂತಹ ಗುರುಗಳನ್ನ, ಅಂದ್ರೆ ಅವರನ್ನ ಪೂಜೆ ಮಾಡುವಂತಹ ಗುರುಗಳು, ನಿಮಗೆ ಇಷ್ಟವಾದಂತಹ ವಿದ್ಯೆ ಕಲಿಸಿದ ಗುರುಗಳನ್ನ ಆಶೀರ್ವಾದ ಪಡೆಯುವುದು ತುಂಬಾ ಉತ್ತಮ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ವ್ಯವಹಾರ ಮಾಡಿದ್ರು, ಯಾವುದೇ ವಿಚಾರ ಮಾಡಿದ್ರು ಒಂದಷ್ಟು ತಿರುಗಾಟ.
ತಿರುಗಾಟ, ದೂರ ಹೋಗ್ಬೇಕು, ಇವತ್ತು ಹೋಗಿದ್ದ ಕೆಲಸಗಳಾಗ್ಲಿಲ್ಲ, ಈ ತರ ಕೆಲಸಗಳನ್ನ ನಾನು ಮಾಡಬೇಕು ಅನ್ನುವಂಥ ಸಂದರ್ಭಗಳು ತುಂಬಾ ಚೆನ್ನಾಗಿ ಓಡಾಡ್ತಿರ್ತೀರಿ. ವೃಥಾ ಖರ್ಚು, ವೃಥಾ ತಿರುಗಾಟ, ದೂರ ಪ್ರಯಾಣ ಮಾಡ್ಕೊ ಬರ್ತೀರಿ, ಸುಮ್ಮನೆ ವಾಪಸ್ ಮನೆಗೆ ಬರೋಂಥದ್ದು. ಹಾಗಾಗಿ ದೂರ ಪ್ರಯಾಣದಲ್ಲಿ ಆಯಾಸ ಜಾಸ್ತಿ ಆಗೋಂಥದ್ದು. ಹಾಗಾಗಿ ಸರ್ವೇ ಸಾಮಾನ್ಯ, ದೂರ ಹೋದಷ್ಟು ಆಯಾಸ ಆಗೇ ಆಗುತ್ತೆ. ಆದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದಷ್ಟು ವ್ಯವಹಾರದ ಲಾಭಗಳು ಬಂದ್ರೆ ನಿಮ್ಗೆ ಒಂದಷ್ಟು ಸಮಾಧಾನ ಇರುತ್ತೆ. ಇವತ್ತು ನಾನು ಬಂದಿದ್ಕೆ ಸ್ವಲ್ಪ ಹಣ ಸಿಕ್ತು ಕಣಪ್ಪ, ಇವತ್ತು ಬಂದಿದ್ಕೆ ನಂಗೆ ಒಂದಷ್ಟು ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ರು ಕಣಪ್ಪ, ಇವತ್ತು ಬಂದಿದ್ಕೆ ಒಂದಷ್ಟು ಕೆಲಸಗಳಾಯ್ತು ಕಣಪ್ಪ ಅನ್ನೋದೊಂದಷ್ಟು ಮನಸ್ಸಿಗೆ ಯೋಚನೆಗಳಿರುತ್ತೆ. ಹಾಗಾಗಿ ಇವತ್ತಿನ ದೂರ ಪ್ರಯಾಣ ಆದ್ರೂ ಸಹ ನಿಮಗೆ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಮತ್ತೆ ವ್ಯಾಪಾರ ವ್ಯವಹಾರದ ವಿಚಾರವಾಗಿ ನೀವು ಹೋಗೋದಾದ್ರೆ ನಿಮ್ಮ ಜೊತೆಗೆ ನಿಮಗೆ ಇಷ್ಟವಾದಂಥವರು, ನಿಮ್ಮ ಆಪ್ತರನ್ನ ಕರ್ಕೊಂಡು ಹೋಗುವಂಥದ್ದು ತುಂಬಾ ಉತ್ತಮ. ಯಾಕೆ ಅಂದ್ರೆ ನೀವು ಯಾವುದೇ ವ್ಯವಹಾರ ಮಾಡಿ ಗೌಪ್ಯತೆಲೆ ಮಾಡಬೇಕು. ಗೌಪ್ಯತೆ ಬಿಟ್ಟು ನೀವು ಮಾಡೋದ್ರಿಂದ ಸ್ವಲ್ಪ ದುಷ್ಟರು, ಸ್ವಲ್ಪ ಶತ್ರುಗಳು ಕಾಟ ಸಹ ಕಾಣಬಹುದು. ಈ ದಿವಸದಲ್ಲಿ ನೀವು ಯಾವುದೇ ವಿಚಾರಗಳನ್ನು ಬೇರೆಯವರ ಒತ್ತಡಕ್ಕೆ ಮಣಿದು ಇವತ್ತು ನೀನು ಇದು ಮಾಡಲೇಬೇಕು, ನೀನು ಇವತ್ತು ಈ ಕೆಲಸನ ಮಾಡಿದ್ರೆ ಉತ್ತಮ, ಇವತ್ತು ನೀನು ಇದನ್ನ ಮುಗಿಸ್ಲೇಬೇಕು ಅಂತ ನೀವು ಹೋದ್ರೆ ನಿಮ್ಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಈ ದಿವಸದಲ್ಲಿ ಕೆಲಸಗಳನ್ನ ಮಾಡೋದು ಉತ್ತಮ. ಕೃಷಿಕರಿಗೆ ಮಧ್ಯಮ ಲಾಭಗಳು ಸಹ ಕಂಡುಬರುತ್ತೆ. ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ ಬಂದು 5, ಶುಭ ವರ್ಣವಾಗಿ ಬಂದು ಕೆಂಪು ಬಣ್ಣ. ಈ ದಿವಸದಲ್ಲಿ ಹನುಮಾನ್ ಚಾಲೀಸ ಪಠಣ ಅಂದ್ರೆ ಧೈರ್ಯಕರ್ತ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಅಥವಾ ಕೇಳೋದು ತುಂಬಾ ಉತ್ತಮ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರ, ಯಾಕೆಂದ್ರೆ ವ್ಯವಹಾರಂ ವ್ಯವಸ್ಥಾನ ಅಂತ ಹೇಳ್ತೀವಿ. ಹಣಕಾಸಿನ ವಿಚಾರದಲ್ಲಿ ಶುಭ ಸೂಚನೆಗಳು ಸಹ ಬಹಳ ದಿನದಿಂದ ನಿಮಗೆ ಇರೋದಿಲ್ಲ. ಯಾವುದೋ ಒಂದು ದೊಡ್ಡ ಹಣವನ್ನು ಅಂದ್ರೆ ದೊಡ್ಡ ಮೊತ್ತದ ಹಣವನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಸಣ್ಣ ಪುಟ್ಟದಾಗಿ ಲಾಭವನ್ನು ನೋಡ್ತಾ ಇರ್ತೀರಿ, ನಿಮಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಈ ದಿವಸದಲ್ಲಿ ಸಮಾಧಾನ ಕೂಡ ಸಿಗುತ್ತದೆ. ನೀವು ಹಾಕಿದಂತಹ ಹಣಕ್ಕೆ ಒಂದು ಪಟ್ಟು ಲಾಭವನ್ನು ಸಹ ನೋಡಬಹುದು. ಇದು ಅದೃಷ್ಟದ ಸಂಕೇತವಾಗಿರುತ್ತದೆ ತುಲಾರಾಶಿಯವರಿಗೆ. ಮತ್ತೆ ಯಾವುದೇ ವಿಚಾರಗಳಲ್ಲಿ ನೀವು ಸಮ್ಮತಿಯಾಗಿ ಅಂದ್ರೆ ನೀವು ಪರಸ್ಪರ ಮಾತಾಡಿ ಅಥವಾ ಯಾವುದೇ ಒಂದು ವಿಶ್ವಾಸದಲ್ಲಿ ಮಾತಾಡಿ ಕುಟುಂಬದವರ ಜೊತೆ ಮಾತಾಡಿ ವ್ಯವಹಾರಗಳಿಗೆ ಹಾಕಿಲ್ದೇ ಇರೋದ್ರಿಂದ ನಿಮಗೆ ಕುಟುಂಬದವರ ಜೊತೆ ಹೇಳ್ಕೊಳ್ಳೋಕು ಭಯವಾಗಿರಬಹುದು. ಹಾಗಾಗಿ ಈ ದಿವಸದಲ್ಲಿ ಲಾಭಾಂಶದಲ್ಲಿ ನೋಡಿದಂತಲ್ಲಿ ನೆಮ್ಮದಿಯ ವಾತಾವರಣ ಸಹ ನೋಡ್ತೀರಿ. ಮತ್ತೆ ಕುಟುಂಬದ ಸದಸ್ಯರುಗಳ ಜೊತೆ ಈ ವಿಚಾರವಾಗಿ ಅಂದ್ರೆ ಹಣಕಾಸು ವಿಚಾರ, ಈ ವಿಚಾರ ಭಿನ್ನಾಭಿಪ್ರಾಯಗಳಿದ್ರೆ ನಿಮಗೆ ಸಹ ಅದು ಉತ್ತಮವಾಗಿ ಬಿಡಪ್ಪ, ಏನೋ ಒಂದು ಮಾಡಿದೀಯಾ, ಒಳ್ಳೇದಾಗಿದೆ ಬಿಡು, ಇವತ್ತು ತುಂಬಾ ಚೆನ್ನಾಗಿರೋಣ ಅನ್ನೋಂಥ ಸ್ವಲ್ಪ ವಾತಾವರಣಗಳು ಸಹ ಸುಖಕರವಾಗಿರುತ್ತದೆ. ಮತ್ತೆ ನಿಮಗೆ ಹೊಸ ವಿಚಾರಗಳಲ್ಲಿ ನೀವು ಮತ್ತೆ ಮುಂದೆ ಒರಿಯುವಂತಹ ಕೆಲಸಗಳಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ಮತ್ತೆ ಮೇಲಧಿಕಾರಿ ಉದ್ಯೋಗದಲ್ಲಿರೋರಿಗೆ ಮೇಲಧಿಕಾರಿಗಳಿಗೆ ಅವರಿಂದ ನಿಮಗೂ ಸ್ವಲ್ಪ ವಾಗ್ವಾದಗಳಿಂದ ಒಂದ್ ಸ್ವಲ್ಪ ವೈಮನಸ್ಸುಗಳು ಕಂಡುಬರುತ್ತದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಉದ್ಯೋಗಸ್ಥರು. ವ್ಯಾಪಾರ ವ್ಯವಹಾರಗಳು ಯಾರೋಗಿದ್ ಕಡೆ ಈ ಮೂರನ್ನು ಸಹ ಏಕಕಾಲದಲ್ಲಿ ನಿಮಗೆ ನೀವು ಸಂದರ್ಭಾನುಸಾರ ನೀವು ಅನುಕೂಲಕರವಾಗಿ ಮಾಡ್ಕೊಂಡು ಹೋಗೋದು ಉತ್ತಮ. ಆರೋಗ್ಯದ ಕಡೆ ಗಮನ ಇರಲಿ. ಊಟ ಬಿಡೋದಾಗಿರ್ಬೋದು ಅಥವಾ ನಾಳೆ ಮಾಡೋಣ, ಮಧ್ಯಾಹ್ನ ಮಾಡೋಣ, ಇವತ್ತು ತುಂಬಾ ಒತ್ತಡ ಆಗಿದೆ, ಟಿಫನ್ ಮಾಡಕ ಬೆಳಿಗ್ಗೆ ತಕ್ಷಣದಲ್ಲೇ ನಿಮಗೆ ಕೆಲಸಗಳು ಸಹ ಶುರುವಾಗುತ್ತೆ. ಹಾಗಾಗಿ ಈ ದಿವಸದಲ್ಲಿ ತುಲಾರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡೋದು ಉತ್ತಮವಾಗಿರುತ್ತದೆ. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಬಿಳಿ. ಈ ದಿವಸದಲ್ಲಿ ನೀವು ಹನುಮಾನ್ ಅಷ್ಟೋತ್ತರ ಅಥವಾ ನಿಮ್ಮ ಕುಲದೇವರುಗಳ ಪೂಜಾ ಅಥವಾ ದುರ್ಗಾ ಅಷ್ಟೋತ್ತರ ಈ ಮೂರಲ್ಲಿ ಯಾವುದಾದರೂ ಒಂದನ್ನಾರು ಇವತ್ತು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಐಚ್ಛಿಕವಾಗಿ ನಿಮಗೆ ಉತ್ತಮ ಸಿಗಲಿದೆ. ಅಂದ್ರೆ ಐಚ್ಛಿಕವಾಗಿ ಅಂದ್ರೆ ನೀವು ಇರುವಂತಹ ಸ್ಥಳಗಳಿಂದ ಮತ್ತೆ ಮೇಲಧಿಕಾರಿಗಳಾಗುವಂತಹ ಸಂದರ್ಭಗಳು ಅಥವಾ ಟ್ರಾನ್ಸ್ಫರ್ ಬೇರೆ ಕಡೆ ವರ್ಗಾವಣೆ ಆಗುವಂತಹ ಸಂದರ್ಭಗಳು ಇವತ್ತು ತುಂಬಾ ಕಂಡು ಬರ್ತದೆ. ಹಾಗಾಗಿ ಯಾವುದೇ ಕೆಲಸಗಳನ್ನು ಕೂಲಂಕುಷವಾಗಿ ಪರಿಹಾರಗಳನ್ನು ನೋಡ್ಕೊಂಡು ನಾನು ಈ ಜಾಗಕ್ಕೆ ಹೋದ್ರೆ ಕೆಲಸ ಮಾಡ್ಬೋದಪ್ಪ, ನಾನು ಈ ಜಾಗದಲ್ಲಿ ಇದ್ರೆ ನಾನು ನನ್ನ ಕೆಲಸಗಳು ಇಲ್ಲಿ ರೀತಿಯನ್ನೇ ಮಾಡ್ಕೊಂಡು ಹೋಗ್ಬೋದಪ್ಪ, ನನಗೆ ಲಾಭಾಂಶ ಬಂದಿದೆ ಅನ್ನೋದಕ್ಕಿಂತ ನೀವು ಆ ಸ್ಥಳಗಳ ಬಗ್ಗೆ ಪರಿಶೋಧನೆ ಮಾಡಿ ಕೆಲಸಕ್ಕೆ ಹೋಗೋದು ಒಂದು ಉತ್ತಮ ಅಂತ ಹೇಳ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚು ಲಾಭ ಇಲ್ಲದೆ ಹೋದ್ರು ಸಾಧಾರಣ ಲಾಭಗಳನ್ನಂತೂ ಇವತ್ತು ಕಾಣ್ತೀರಿ. ಅಂದ್ರೆ ನೀವು ಹಾಕುವಂತ ಹಣಕ್ಕೆ ಲಾಸ್ ಅಂತೂ ಇರೋದಿಲ್ಲ. ಯಾವುದೇ ವಿಚಾರದಲ್ಲಿ ನೀವು ಯೋಚನೆ ಮಾಡಿ ವ್ಯವಹಾರ ಮಾಡ್ತೀರಿ ವೃಶ್ಚಿಕ ರಾಶಿಯವರು. ಹಾಗಾಗಿ ಸ್ವಲ್ಪ ಇವತ್ತಿನ ಮಟ್ಟಿಗೆ ರತ್ನ
ವಜ್ರ ವ್ಯಾಪಾರಿಗಳಿಗೆ ಈ ದಿವಸದಲ್ಲಿ ಸ್ವಲ್ಪ ಮಟ್ಟಿನ ಲಾಭಗಳು, ಅಂದ್ರೆ ನೀವು ಎಷ್ಟೇ ವ್ಯವಹಾರಗಳನ್ನು ಮಾಡಿದ್ರು ಮಧ್ಯಮ ಲಾಭಗಳು ನಿಮಗೆ ಅಂತಲ್ಲ, ಕೃಷಿಕರಿಗಾಗಿರ್ಬೋದು, ರಿಯಲ್ ಎಸ್ಟೇಟರ್ ಆಗಿರ್ಬೋದು, ಅಥವಾ ಕೈ ಬದಲಾವಣೆ ಮಾಡುವಂತಹ ಅಂದ್ರೆ ಮಧ್ಯವರ್ತಿಗಳಾಗಿರ್ಬೋದು, ಅಥವಾ ಯಾವ್ರಿಗೆ ಮತ್ತೆ ನಿಮ್ಮ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿರೋರ್ಗಾಗಿರ್ಬೋದು ಸ್ವಲ್ಪ ಮಟ್ಟಿನ ಆದಾಯವಾಗಿರುತ್ತದೆ. ಹಾಗಾಗಿ ಈ ದಿನ ನಿಮಗೆ ಶುಭಮಾನವಾಗಿದೆ ಅಂತಾನೆ ತಿಳಿಸಬಹುದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಹಳದಿ ಬಣ್ಣ ಉತ್ತಮವಾಗಿರ್ತದೆ. ಇವತ್ತಿನ ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಅಥವಾ ದರ್ಶನ, ರಾಯರ ದರ್ಶನ ನಿಮಗೆ ತುಂಬಾ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇಂದು ಯಾವುದೇ ಕೆಲಸ ವಿಚಾರಗಳಲ್ಲಿ ಅಥವಾ ದೂರ ಹೋಗುವಂತಹ ಸಂದರ್ಭಗಳಲ್ಲಿ ಹಣಕಾಸಿನ ಖರ್ಚು ವ್ಯತ್ಯವಾಗಿರ್ತದೆ. ವೃಥಾ ತಿರುಗಾಟ, ವೃಥಾ ಖರ್ಚು, ಯಾವುದೇ ಕೆಲಸಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲದೇನೆ ನೀವು ಹೋಗುವಂತಹ ಸಂದರ್ಭಗಳು ಯಥೇಚ್ಛವಾಗಿ ಕಂಡು ಬರುತ್ತೆ. ನಿನ್ನೆ ಹೇಳಿದ್ರು ಇವತ್ತು ಹೊಟ್ಟೋಗೋಣ, ಈಗೆಲ್ಲ ತುಂಬಾ ಮಾಧ್ಯಮಗಳಲ್ಲಿ ತುಂಬಾ ಮುಂದೆ ಬಂದಿದೆ. ಹಾಗಾಗಿ ತುಂಬಾ ತಂತ್ರಜ್ಞಾನ ಮುಂದುವರೆದಿದೆ. ಒಂದು ಫೋನ್ ಮಾಡಿ ಕೇಳ್ಕೊಳ್ಳಿ, ಬರ್ಬೋದಾ ಇವತ್ತು, ನಮ್ಗೆ ಕೆಲಸ ಮಾಡ್ಕೊಡ್ತೀರಾ ಅಂತ. ನೀವು ಸುಮ್ಮನೆ ಹೋಗಿ ಸುಮ್ಮನೆ ತಿರುಗಾಡ್ಕೊಂಡ್ ಬರುವಂತಹ ಸಂದರ್ಭಗಳು ಕಂಡು ಬರುತ್ತೆ. ಮತ್ತೆ ಖರ್ಚು, ಹಣ, ಈಗ ಹೋಗಿ ಬರೋದಕ್ಕೆ ಹಣ ಖರ್ಚಾಗತ್ತೆ, ಅದರಿಂದ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ನೀವು ಯಾವುದೇ ನಿರ್ಧಾರಗಳು ತಗೊಳ್ಕೊಳ್ಳೋ ಮೊದಲು ನೀವು ನಿಮ್ಮ ಕುಟುಂಬದವರ ಜೊತೆ, ನಿಮಗೆ ಸಂಬಂಧಪಟ್ಟಂತಹ ವ್ಯವಹಾರಸ್ಥರ ಜೊತೆ ನೀವು ಕಮ್ಯುನಿಕೇಶನ್ ಅಲ್ಲಿ ಇರಬೇಕು. ಇವತ್ತು ನಾನು ಬರ್ತಾ ಇದ್ದೀನಿ ಕಣಪ್ಪ, ನಾನು ಇವತ್ತು ನಾನು ಮಾಡ್ತೀನಿ ಕಣಪ್ಪ, ಏನ್ ಮಾಡೋಣಪ್ಪ ಅಂತ ತಿಳ್ಕೊಂಡು ನೀವು ಮುಂದೆ ಹೋಗುವಂತಹ ಉತ್ತಮವಾದ ಫಲಗಳನ್ನು ನೋಡಬಹುದು. ಮಧ್ಯಾಹ್ನದ ನಂತರ ಅಂದ್ರೆ ನೀವು ಒಂದು ಮಧ್ಯಾಹ್ನ 2 ಗಂಟೆ ಮೇಲೆ ಅಥವಾ 3 ಗಂಟೆ ಮೇಲೆ ನಿಮಗೆ ಶುಭ ಫಲಗಳು ಕಂಡು ಬರುತ್ತೆ. ನೀವು ಹೋಗ್ದೇನೆ ಇದ್ರು ಇವತ್ತು ಮಾಡಿದೀನಿ ಕಣಪ್ಪ, ನಿನಗೆ ಮಧ್ಯಾಹ್ನ ಮೇಲೆ ನಾಳೆ ಬಂದಿನಿ ಅದನ್ನೆಂದು ನೀವು ವ್ಯವಹಾರ ಮಾಡ್ಕೋ ಅನ್ನುವಂತಹ ದೂರವಾಣಿ ಕರೆ ಬರುವಂತಹ ಸಂದರ್ಭಗಳು ಸಹ ಇರುತ್ತದೆ. ಮತ್ತೆ ಮೇಲಧಿಕಾರಿಗಳಿಂದ ಅಂದ್ರೆ ಉದ್ಯೋಗದಲ್ಲಿ ಇರುವವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುತ್ತದೆ. ಇವತ್ತು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯಾ, ಇದೇ ರೀತಿ ಮಾಡು, ನೀನು ತುಂಬಾ ಮುಂದೆ ಬರ್ತೀಯಾ ಅಂತ ಹೇಳುವಂತ ಮಾತುಗಳು ಬರುತ್ತೆ. ಅಥವಾ ನಿಮಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಅಂದ್ರೆ ನಿಮಗೆ ಬರುವಂತ ಸ್ಯಾಲರಿಗಳಾಗಿರ್ಬೋದು ಸ್ವಲ್ಪ ಜಾಸ್ತಿ ಆಗುವಂತ ಸಂದರ್ಭಗಳಿರುತ್ತದೆ. ಕುಟುಂಬದವರು, ನಿಮ್ಮ ಕುಟುಂಬದವರಲ್ಲಿ ಧನಸ್ಸು ರಾಶಿಯ ಕುಟುಂಬದವರ ಜೊತೆ ಕೆಲವೊಂದಷ್ಟು ವಿಚಾರಗಳು ಮಾನಸಿಕವಾಗಿ ಚಿಂತನೆಗಳಿಗೆ ಒಳಗಾಗಿರ್ತೀರಿ. ಹೇಳ್ಬೇಕು, ನಾನು ಹೇಳಬಾರದು, ಹೇಳಿದ್ರೆ ಹೇಗೆ ತಿಳ್ಕೊಂತಾರೆ ಅಂತ. ಇವತ್ತು ಕೂಲಂಕುಷವಾಗಿ ನೀವು ನಿಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡ್ತೀರಿ. ಹಾಗಾಗಿ ಇವತ್ತಿನ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆಯಾಗಿ ಬಂದು 8 ಕಂಡು ಬರುತ್ತೆ. ಶುಭ ವರ್ಣವಾಗಿ ಬಂದು ಕೇಸರಿ ಬಣ್ಣ ಉತ್ತಮವಾಗಿರ್ತದೆ. ಪರಿಹಾರಕರ್ತವಾಗಿ ಶಿವನ ದೇವಸ್ಥಾನ ಅಂದ್ರೆ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ದೇವ ಮಹಾದೇವ ಪ್ರಚೋದಯಾತ್ ಅಂತ ಮನಸ್ಸಲ್ಲಿ ಸ್ಮರಿಸ್ಕೊಳ್ಳೋದು ಉತ್ತಮ. ಯಾಕೆಂದ್ರೆ ಶಿವನ ದರ್ಶನ ಮಾಡೋದ್ರಿಂದ ಊಟ ಉಪಚಾರಗಳಿಗೆ ಒಂದೊಂದು ಗಾದೆ ಮಾತುಗಳಿದೆ, ಶಿವನ ತಲೆ ಮೇಲೆ ಹೂ ಹಾಕ್ತವ್ರಿಗೆ ಅನ್ನಪೂರ್ಣ ಸದಾ ಇರ್ತಾರೆ ಅಂತ. ನಿಮಗೆ ಇವತ್ತಿನ ದಿವಸ ಉತ್ತಮವಾಗಲಿದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಪ್ರಗತಿಗಳು ಕಂಡು ಬರುವುದಿಲ್ಲ. ಮತ್ತೆ ವೃತ್ತಿ ಉದ್ಯೋಗದಲ್ಲಿ ಇರುವವರಿಗೆ ಸ್ವಲ್ಪ ಸಮಸ್ಯೆಗಳು ಸಹ ಕಾಣಬಹುದು. ಮತ್ತೆ ಇವತ್ತಿನ ದಿನಮಾನದಲ್ಲಿ ಯಾವುದೇ ವಿಚಾರಗಳಲ್ಲಿ ನಿಮಗೆ ಮಾಡುವಂತಹ ಫಲಾಫಲಗಳು ಕಂಡುಬರುವುದಿಲ್ಲ. ರಾಜಕೀಯ ಕ್ಷೇತ್ರ, ಕಿರುತೆರೆ ನಟರು, ಮೇರು ನಟರು, ಮತ್ತೆ ಕವಿಗಳು, ಮತ್ತೆ ವ್ಯವಸಾಯ ಉತ್ಪನ್ನದಲ್ಲಿರುವಂತವರು, ಮತ್ತೆ ಯಾವುದೇ ಉದ್ಯೋಗದಲ್ಲಿರುವಂತವರಿಗೆ ಫಲಗಳು ಸ್ವಲ್ಪ ಮಟ್ಟಿಗೆ ಕಾಣುವುದಿಲ್ಲ. ಜೊತೆಗೆ ಈ ದಿವಸದಲ್ಲಿ ನೀವು ಆಯಾ ಅಪನಿಂದನೆಗಳಿಗೆ ಅಂತ ಹೇಳೋದಾದ್ರೆ, ನೀವು ಮಾಡದಿರೋ ಕೆಲಸಗಳಿಗೆ ನೀನು ಮಾಡಿದ್ಯಾ ಕಣಪ್ಪ, ಇದು ನಿನ್ನಿಂದನೇ ತಪ್ಪಾಗಿರೋಂಥದ್ದು ಅಂತ ಅಪನಿಂದನೆಗಳಿಗೆ ಒಳಗಾಗುವಂತಹ ಸಂದರ್ಭಗಳು ಸಹ ಕಂಡು ಬರುತ್ತದೆ. ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ಅಂದ್ರೆ ಇವತ್ತು ಈ ಕೆಲಸ ಕೈ ಹಾಕ್ತವ್ರೆ ನಂಗೆ ಲಾಸ್ ಮಾಡ್ಕೊಂತಿರ್ಲಿಲ್ಲ, ಇವತ್ತು ಒಂದು ದಿನ ನೀವು ಮಾಡೋ ಕೆಲಸ ಮುಂದೆ 10 ದಿನ ಆ ಒಂದು ವ್ಯವಹಾರಗಳ ಲಾಸಿಗೆ ನೀವು ಹಣವನ್ನು ಸಂಪಾದನೆ ಮಾಡಿ ಮತ್ತೆ ದುಡ್ದಿ ಹಾಕುವಂತ ಸಂದರ್ಭಗಳು ಸಹ ಕಂಡು ಬರುತ್ತೆ. ಹಾಗಾಗಿ ದಯವಿಟ್ಟು ನೀವು ಮಾಡುವ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮಾಡಿ. ಯಾಕೆಂದ್ರೆ ಇವತ್ತಿನ ದಿನಮಾನ ನೀವು ವ್ಯವಹಾರ ಮಾಡೋದು ಬೇಡವಾ, ನಿಮ್ ಕೈಲಿ ಆಗೋದಿಲ್ವಾ, ಸುಮ್ಮನಿದ್ಬಿಡಿ. ನೀವು ವ್ಯವಹಾರ ಮಾಡುವಂಥದ್ದು ನೀವು 10 ರೂಪಾಯಿ ಹಾಕಿ ನಿಮಗೆ 1 ರೂಪಾಯಿ ಲಾಭ ಒಂದ್ರೂ ಪರವಾಗಿಲ್ಲ. ನೀವು 10 ರೂಪಾಯಿ ಹಾಕಿ ನಿಮಗೆ ನಿಮ್ಮ ಕೈಲಿ 10 ರೂಪಾಯಿ 1 ರೂಪಾಯಿ ಉಳಿತಾಯ ಆದ್ರೆ ತುಂಬಾ ಕಷ್ಟವಾಗಿರುತ್ತದೆ. ಹಾಗಾಗಿ ಮಕರ ರಾಶಿಯವರು ಈ ದಿವಸದಲ್ಲಿ ಅಲ್ಪ ಪ್ರಮಾಣವನ್ನು ನೀವು ಸ್ವಲ್ಪ ಹಣಕಾಸು ವಿಚಾರ ಕುಟುಂಬಸ್ಥರ ಜೊತೆ ನೋಡೋಕೆ ಇಷ್ಟಪಡ್ತೀರಾ. ಮಕರ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆಯಾಗಿ ಬಂದು 5, ಶುಭ ವರ್ಣ ಬಂದು ನೀಲಿ. ಪರಿಹಾರಕರ್ತವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಅಥವಾ ಪ್ರಸನ್ನ ಆಂಜನೇಯನ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ದೈಹಿಕ ಆರೋಗ್ಯ ಮತ್ತೆ ಕಟ್ಟುಮಸ್ತಾಗಿ ತುಂಬಾ ಚೆನ್ನಾಗಿರ್ತೀರಿ. ಅಂತರಿರೋರ್ಗೂ ಸುಸ್ತಾಗುವಂತ ಸಂದರ್ಭಗಳು ಕಂಡು ಬರುತ್ತೆ, ಆಯಾಸ ಕಂಡು ಬರುತ್ತೆ. ಈ ದಿವಸದಲ್ಲಿ ತುಂಬಾ ನಾನು ಆರೋಗ್ಯವಾಗಿದ್ದೀನಿ, ತುಂಬಾ ಕಟ್ಟುಮಸ್ತಾಗಿದ್ದೀನಿ. ಆರೋಗ್ಯ ಕೆಟ್ಟಿರೋರಿಗೆ ಎರಡರಿಗೂ ಸಮಾನುಪಾತದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಮತ್ತೆ ನೀವು ಮಾಡುವ ಕೆಲಸ
ಯಶಸ್ಸನ್ನು ಕಾಣಬಹುದು. ಎಷ್ಟೇ ಆಯಾಸ ಇದ್ರೂ ನೀವು ಮಾಡುವ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತುಂಬಾ ಉತ್ತಮ ಫಲಗಳನ್ನು ಸಹ ಕಾಣ್ಬರ್ತೀರಿ. ಹಾಗಾಗಿ ಹೈನುಗಾರಿಕೆಯವರಿಗೆ ಒಳ್ಳೆ ಉತ್ತಮವಾಗಿರುತ್ತೆ. ಕೈಗಾರಿಕಾ ಉದ್ಯಮಿಗಳಿಗೆ ಉತ್ತಮವಾಗಿ ಕಂಡುಬರುತ್ತೆ. ಮತ್ತೆ ದ್ರವ ರೂಪದ ವ್ಯಾಪಾರಿಗಳಿಗೆ ತುಂಬಾ ಉತ್ತಮ ಫಲಗಳು ಸಹ ಕಾಣಬಹುದು. ಮತ್ತೆ ಉಕ್ಕು, ತಾಮ್ರ, ಕಬ್ಬಿಣ, ಧಾತುವನ್ನು ಮಾರಾಟಗಾರರಿಗೆ ಒಂದು ಅಲ್ಪ ಮಟ್ಟಿನ ಪ್ರಗತಿ. ಅಂದ್ರೆ ನಿನ್ನೆಷ್ಟು ಇವತ್ತು ನನಗೆ ಯಾವುದೇ ಸೇಲ್ ಆಗ್ಲಿಲ್ಲ, ಅಥವಾ ಯಾವುದೋ ಬರ್ಬೇಕಾಗಿರೋ ಹಣ ಬಂದಿಲ್ಲ, ಇಲ್ಲ ಹೇಳಿರುವಂತಹ ಪದಾರ್ಥಗಳು ಸರಿಯಾದ ಸಮಯಕ್ಕೆ ನಿಮ್ಮ ಒಂದು ಹತ್ತಿರ ಬರೋದಿಲ್ಲ. ಹಾಗಾಗಿ ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಹಾರ ಮಾಡಿಕೊಂಡು ವಿಚಾರಗಳು ತಿಳ್ಕೊಂಡು ನೀವು ಇರಬೇಕು, ಅಥವಾ ಗಾಬರಿ ಆಗುವಂತ ಸಂದರ್ಭಗಳು ಸಹ ಕಂಡು ಬರುತ್ತದೆ. ಮತ್ತೆ ವ್ಯವಹಾರಗಳಲ್ಲಿ ನೀವು ಯಾವುದೇ ಹಣಕಾಸಿನ ವಿಚಾರಗಳಲ್ಲಿ ಹೋಗೋದಾದ್ರೆ ಇವತ್ತಿನ ದಿವಸದಲ್ಲಿ ಒಬ್ಬರಿಗೆ ಕೊಡುವುದಾಗಿರಲಿ ಅಥವಾ ಮಧ್ಯಸ್ಥಿಕೆ ಮಾಡೋದಾಗಿರ್ಲಿ ಅಥವಾ ನಿಮ್ಮ ಪಾಡಿಗೆ ನೀವು ಹಣ ಇಟ್ಕೊಂಡಿರೋದು ಉತ್ತಮ ಅಂತ ಕಂಡು ಬರುತ್ತೆ. ಕೊಡೋದು ಒಳ್ಳೇದಲ್ಲ, ನಾನು ಇದೀನಿ ಅಂತ ಹೇಳೋದು ಒಳ್ಳೇದಲ್ಲ. ಹಾಗಾಗಿ ಕುಂಭರಾಶಿಯವರು ಈ ದಿವಸದ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಈ ದಿವಸದಲ್ಲಿ ಕುಂಭರಾಶಿಯವರಿಗೆ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಂದನಾ ಮೃತ್ಯೋರಂ ಶಿವಾಮೃತಾತ್ ಅಂದ್ರೆ ತ್ರಯಂಬಕೇಶ್ವರ ಆರಾಧನೆ ಉತ್ತಮ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇಂದು ಉತ್ತಮ ಪರಿಸ್ಥಿತಿಗೆ ಬಂದು ಸೇರಲಿದೆ ಅಂತ ಹೇಳೋದಾದ್ರೆ, ನಿಮಗೆ ತುಂಬಾ ಹಣಕಾಸಿನ ವಿಚಾರ, ಯಾವುದೇ ವ್ಯವಹಾರ ಅಥವಾ ಭೂಮಿ ವಿಚಾರ ಅಥವಾ ಕುಟುಂಬದವರ ವಿಚಾರ, ಹಣನೇ ಅಂದ್ರೆ ದುಡ್ಡೇ ಅಂತಲ್ಲ, ಈ ಪರ್ಟಿಕ್ಯುಲರ್ ಆಗಿ ತಿಳಿಸ್ಕೊಡ್ಬೇಕು ಅಂದ್ರೆ ನಿಮಗೆ ಹಣ ಅಂದ್ರೆ ಇವತ್ತು ಹಣ ಬಂದ್ಬಿಡ್ತು ಇಟ್ಕೊಬಿಟ್ಟು ಉತ್ತಮ ಫಲ ಕಾಣ್ತು ಅಂತಲ್ಲ, ನೀವು ಮಾಡುವಂತ ಕೆಲಸಗಳಲ್ಲಿ ಉತ್ತಮ ಫಲಗಳು ಸಹ ಕಾಣಬಹುದು. ಯಾವುದೇ ವಿಚಾರದಲ್ಲಿ ಮಾಡಿದ್ರು ಕೊನೆಗೆ ಬಂದು ನಿಂತೊಳ್ದು ಹಣನೇ. ಧರ್ಮಂ, ಅರ್ಥಂ, ಮೋಕ್ಷಂ, ಕಾಮಂ ಚತುರ್ವಿಧ 5 ಫಲಗಳಲ್ಲಿ ಅರ್ಥ ಅಂತಂದ್ರೆ ಅರ್ಜುನನ ಅಧಿಪತ್ಯದಲ್ಲಿ ಹಣ ಚಂಚಲತೆ. ಹಾಗಾಗಿ ನಿಮಗೆ ತುಂಬಾ ಉತ್ತಮ ಫಲಗಳು ಸಹ ಕಾಣಬಹುದು. ಆದ್ರೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಬೇರೆಯವರಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ನೋಡಪ್ಪ, ಇವತ್ತು ನನಗೆ ಹೇಳ್ದೇನೆ ಇಷ್ಟು ಕೆಲಸ ಮಾಡ್ದ, ಇವತ್ತು ನನಗೆ ಹೇಳ್ದೇನೆ ಇಷ್ಟು ಹಣ ಮಾಡ್ಕೊಂಡ, ನನಗೆ ಹೇಳ್ದೇನೆ ಇವತ್ತು ಈ ಭೂಮಿ ತಕೊಂಡ, ನನಗೆ ಹೇಳ್ದೇನೆ ಇವತ್ತು ಈ ಕೆಲಸ ಮಾಡಿದಾನೆ ಅಂತ ಬೇಜಾರಾಗುವ ಸಂದರ್ಭಗಳು ಕಂಡು ಬರುತ್ತೆ. ಹಾಗಾಗಿ ನೀವು ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಹರಣೆ ಮಾಡಿಕೊಂಡು ಹೇಳ್ಬೇಕು, ಹೇಳ್ಬಾರ್ದು, ಅವ್ರಿಗೆ ತಿಳಿಯುತ್ತೋ ಅಂತ ತಿಳಿದುಕೊಂಡು ವ್ಯವಹಾರ ಮಾಡೋದು ಉತ್ತಮ. ಹಾಗೂ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಅಂದ್ರೆ ನೀವು ತಗೊಳ್ಳುವಂತಹ ಆಸ್ತಿ ವಿಚಾರಗಳು ನಿಮಗೆ ಗೌಪ್ಯತೆಯಲ್ಲಿ ಇರಲಿ, ಅಥವಾ ಸ್ಥಿರಾಸ್ತಿ ಆಗಿರ್ಬೋದು, ಚರಾಸ್ತಿ ಆಗಿರ್ಬೋದು, ಎಚ್ಚರಿಕೆಯಿಂದ ತಗೊಳ್ಳುವಂಥದ್ದು. ಅಥವಾ ಪೇಪರ್ಗಳನ್ನ, ರೆಕಾರ್ಡ್ಸ್ಗಳನ್ನ ನೋಡಿ ಅದನ್ನು ತಕೊಂಡು ಇದನ್ನ ತಕೊಂಡ್ರೆ ಇದು ಮುಂದೆ ನನಗೆ ಉತ್ತಮವಾಗಿದೆಯಾ, ಈ ಭೂಮಿ ನನಗೆ ಸರಿ ಹೋಗುತ್ತಾ, ಅಥವಾ ಈ ವಾಹನ ನನಗೆ ಸರಿ ಹೋಗುತ್ತಾ, ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡೋದು ತುಂಬಾ ಉತ್ತಮ. ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲದೆ ಹೋದರೆ ನಿಮಗೆ ಲಾಸ್ ಆಗುವ ಸಂದರ್ಭಗಳಿರುತ್ತೆ. ಹಾಗಾಗಿ ಹೊಸ ವ್ಯವಹಾರಗಳನ್ನು ಕೈ ಹಾಕ್ಬೇಕು ಅಂತ ಅನ್ಕೊಂತೀರಾ, ಬೇಡ. ದಯವಿಟ್ಟು ಹೊಸ ವ್ಯವಹಾರಗಳಿಗೆ ಕೈ ಹಾಕೋದಕ್ಕೆ ಈ ದಿನಮಾನ ಉತ್ತಮ ಅಲ್ಲ. ಈ ದಿವಸದಲ್ಲಿ ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಹಳದಿ. ಇವತ್ತಿನ ಪರಿಹಾರವಾಗಿ ಶ್ರೀ ಭೈರವೇಶ್ವರ ಅಷ್ಟೋತ್ತರ ಪಠನ ಅಥವಾ ಶ್ರೀ ಭೈರವೇಶ್ವರ ದೇವಾಲಯ ದರ್ಶನ ತುಂಬಾ ಒಳಿತಾಗಿರುತ್ತೆ. ಶ್ರೀ ಗುರುಭ್ಯೋ ನಮಃ.